ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಹನುಮಂತ ಸಾಗರದ ಬಸ್ ಸ್ಟ್ಯಾಂಡ್. ನೋಡಿ ಯಾವ ಥರ ಆಗಿದೆ. 24 ವರ್ಷ ಆಯಿತು ಈ ಬಸ್ ಸ್ಟ್ಯಾಂಡ್ ಓಪನ್ ಆಗಿ. ಇವತ್ತುವರೆಗೂ ಮಹಿಳೆಯರಿಗೆ ಒಂದು ಶೌಚಾಲಯ ಇಲ್ಲ ಈ ಬಸ್ ಸ್ಟ್ಯಾಂಡಲ್ಲಿ. ಮಿನಿಮಮ್ ಅಂತಂದ್ರು 100 ಅಣ್ಣ ಬನ್ನಿ ಅಣ್ಣ, ಇಲ್ಲಿ ಎಷ್ಟು ಜನ ನೋಡಿ, ಎಷ್ಟು ಪರದಾಡ್ತಾರೆ ನೋಡಿ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ನೋಡಿ ಬಸ್ ಸೌಲಭ್ಯಗಳೂ ಕಡಿಮೆ ಇದೆ. ಮಹಿಳೆಯರಿಗೆ ನೋಡಿ ಒಂದು ಶೌಚಾಲಯನೂ ಇಲ್ಲ. 24 ವರ್ಷ ಆಯಿತು, ಇವತ್ತಿಗೂ ಆ ಶೌಚಾಲಯ ಓಪನ್ನೇ ಆಗಿಲ್ಲ. MLA ಎಲ್ಲಿದ್ದಾರೋ, ರಾಜಕಾರಣಿಗಳು ಎಲ್ಲಿದ್ದಾರೋ, ಏನು ಮಲಗಿದಾರೋ, ಮನೇಲಿ ಕೂತವ್ರೋ, ದೇವರಣೆಗೂ ಯಾರಿಗೂ ಗೊತ್ತಿಲ್ಲ. ನೋಡಿ ಆಲ್ರೆಡಿ ಬಸ್ ಸ್ಟ್ಯಾಂಡ್, ಬಸ್ಸು ನಿಲ್ದಾಣ ಹನುಮಂತ ಸಾಗರ. ಇಲ್ಲಿ ಒಂದು ದಿನಕ್ಕೆ ಮಿನಿಮಮ್ ಅಂತಂದ್ರೂ 10,000 ಜನ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಇಷ್ಟು ಜನ ಪ್ರಯಾಣ ಮಾಡ್ತಾಯಿದ್ರು ಇವ್ರಿಗೆ ಯಾವುದೇ ರೀತಿಯಿಂದ ವ್ಯವಸ್ಥೆ ಇಲ್ಲ. ಆಮೇಲೆ ಕಂಡಕ್ಟ್ರು, ಡ್ರೈವರು ನೈಟ್ ಡ್ಯೂಟಿಲಿ ಏನಾದರೂ ಬಂದರೆ ಅಂತಂದರೆ ನೋಡಿ ಇಲ್ಲೇ ಹುಚ್ಚ ಹೋಯ್ತಾರೆ, ಇಲ್ಲೇ ಸಿಗರೇಟ್ ಹೊಡಿತಾರೆ, ಎಲ್ಲ ಇಲ್ಲೇ ಮಾಡ್ತಾರೆ. ಆಮೇಲೆ ನೋಡಿ ಬನ್ನಿ, ಇನ್ನೂ ಒಂದು ಅದ್ಭುತವಾದ ದೃಶ್ಯ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನೋಡಿ, ಎಲ್ಲ ಬಿದ್ದೋಗ್ತಾಯಿತ್ತಿದೆಲ್ಲ ನೋಡಿ, ಇದೆಲ್ಲ ಬಿದ್ದೋಗ್ತೈತೆ ಪಾಪ. ಇಂಥದ್ರಲ್ಲಿ ಈ ಡ್ರೈವರು, ಕಂಡಕ್ಟ್ರುಗಳು ಮಲ್ಕೋಬೇಕು ಅಂತಂದರೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಬೇಜಾರಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನು ಮಲಗಿದಿರೋ, ಇಲ್ಲ ಊರು ಬಿಟ್ಟು ಹೋಗಿದಿರೋ, ಇಲ್ಲ ದೇಶಾಂತರ ಹೋಗಿದಿರೋ, ದಯವಿಟ್ಟು ತಿಳಿಸಿ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಇರುತ್ತೆ, ಕಮೆಂಟ್ ಮಾಡಿ. ಬಲ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ.